ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯೂಜಿಷಿಯನ್ ಟ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ನಿಮ್ಮ ಗುರು ಪೌರ್ಣಮಿಯಂದು ನಿಮಗೆ ಗುರುಗಳಿಂದ ಯಾವ ರೀತಿಯ ಸಂದೇಶಗಳು ಬರ್ತಾ ಇದೆ, ಯಾವ ರೀತಿಯ ಗೈಡೆನ್ಸ್ ಸಿಗ್ತಾ ಇದೆ, ಮತ್ತು ನೀವು ಯಾವುದರಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ಇಲ್ಲಿ ಸಂದೇಶನ ನಿಮಗೆ ಕೊಡ್ತಾ ಇರುವಂಥದ್ದು. ಯಾವ ವಿಚಾರವಾಗಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ಗುರುಗಳು ಕೊಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಒಂದು ಸಮಸ್ಯೆಗಳು ಬರ್ಬೋದು, ಅದರಿಂದ ತುಂಬ ಇವಾಗಲೇ ಮುಂಚೆನೇ ನೀವು ಅದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಮತ್ತು ಯಾವ ರೀತಿಯ ಸಿಚುವೇಶನ್ ಬರುತ್ತೆ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಿಕೊಳ್ಬೇಕು ಅನ್ನೋ ಒಂದು ಗೈಡೆನ್ಸನ್ನು ಕೂಡ ಗುರುಗಳಿಂದ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಫಸ್ಟ್ ಒನ್ ಏನು ಬರ್ತಾ ಇದೆ ಅಂತ ನೋಡೋಣ. ಗುರುಗಳ ಆಶೀರ್ವಾದ ನಿಮಗೆ ಏನಿದೆ ಅಂತ ನೋಡೋಣ. ಗುರು ಪೌರ್ಣಿಮೆಯಂದು ಗುರುಗಳು ಒಂದೇ ರೀತಿಯಲ್ಲಿ ಟ್ರೀಟ್ ಆಲ್ ಪೀಪಲ್ ಈಕ್ವಾಲಿಟಿ, ಎಲ್ಲದರಲ್ಲೂ ಕೂಡ ಗುರುಗಳು ಇರ್ತಾರೆ. ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡಿ, ಒಂದೇ ಭಾವನೆಯನ್ನು ಇಟ್ಕೊಳ್ಳಿ, ಈಕ್ವಲ್ ಆಗಿ ನೋಡಿ, ಈಕ್ವಲ್ ಆಗಿ ನೋಡಿ ಅಂತ ಕೂಡ ಬಂದಿರುವಂಥದ್ದು. ಸಾರಿ, ಕೆಳಗಡೆ ಮಿಸ್ ಆಗಿದೆ. ಗುರು ಪೌರ್ಣಮಿಯಂದು ಯಾರು ರೀಡಿಂಗ್ನ ನೋಡ್ತಾ ಇದ್ದೀರಾ ಅವ್ರಿಗೆ ಇದು ರೆಸೊನೇಟ್ ಆಗುತ್ತೆ. ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತಗೊಳ್ಬೋದು, ಇಲ್ಲಾಂದರೆ ಅದನ್ನು ಅಲ್ಲೇ ಬಿಟ್ಬಿಡಿ. ಗುರುಗಳಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು, ಎಲ್ಲರೂ ಕೂಡ ಈಕ್ವಲ್ ಆಗಿ ನೋಡಿ, ಈಕ್ವಲ್ ಟ್ರೀಟ್ ಆಲ್ ಅಂತ ಬಂದಿರುವಂಥದ್ದು. ಮತ್ತು ನಿಮ್ಮ ಹೆಲ್ತ್ ವಿಚಾರವಾಗಿ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿದೆ ಅಂತ ಕೂಡ ಬಂದಿದೆ. ಹೆಲ್ತ್ ವಿಚಾರವಾಗಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ದಯವಿಟ್ಟು ಹೆಲ್ತ್ ಕಡೆ ಗಮನನ ಕೊಡಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿ ನೀವು ನಿಮ್ಮ ಡೋರ್ ಏನಿದೆ ಅದು ಓಪನ್ ಆಗಿದೆ, ಅಂದರೆ ನೀವೇನು ಬೇಕಾದರೂ ಕೇಳ್ಕೊಳ್ಬೋದು. ಅದಕ್ಕೆ ಒಂದು ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ಬಾಬಾ ಡೋರ್ ಓಪನ್ ಮಾಡಿದ್ದಾರೆ. ನಿಮ್ಮ ಮನಸಾರೆ ಏನು ಬೇಕು ಈ ಗುರು ಪೌರ್ಣಿಮೆಯಂದು ಮನಸಾರೆ ನೀವು ಪ್ರಾರ್ಥನೆನ ಮಾಡ್ಕೊಳ್ಳಿ. ನಿಮಗೆ ಏನು ಬೇಕಾಗಿರುವಂಥದ್ದು ಅದ್ರ ಬಗ್ಗೆ ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದಲ್ಲಿ ಬಾಬಾ ಅವ್ರ ಕಡೆಯಿಂದ, ನಿಮ್ಮ ಗುರುಗಳ ಕಡೆಯಿಂದ ಗುರು ಪೌರ್ಣಮಿಯಂದು ಯಾರೆಲ್ಲ ನಿಮ್ಮ ಗುರುಗಳಿದ್ದಾರೆ ಅವ್ರ ಕಡೆಯಿಂದ ಒಂದು ರೀತಿಯಲ್ಲಿ ನೀವು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನು ಆಸೆಗಳಿದೆ ನಿಮಗೆ, ಅದನ್ನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಬಟ್ ಒಂದು ಬಿಂದಿಯಿಂದ ನಿಮಗೆ ಒಂದು ಏನಂದರೆ ವಿಭೂತಿಯಿಂದ ಒಂದಿಷ್ಟು ಪವರ್ಫುಲ್ ಆಗಿರುವಂಥ ಎನರ್ಜಿ ನಿಮಗೆ ಕನೆಕ್ಷನಲ್ಲಿ ಸಿಗುತ್ತೆ. ಹಂಗಾಗಿ ಡೈಲಿ ಒಂದು ಸ್ವಲ್ಪ ವಿಭೂತಿನ ನೀವು ಹಣೆಗೆ ಇಡೋದ್ರಿಂದನೂ ಕೂಡ ಒಂದು ರೀತಿಯಲ್ಲಿ ಒಂದು ಪವರ್ ನಿಮಗೆ, ಒಂದು ರೀತಿಯಲ್ಲಿ ಎನರ್ಜಿ ಬರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಮತ್ತು ನೀವು ಡೌಟ್ ಪಡ್ತಾ ಇರ್ಬೋದು, ಹಂಗಾಗಿ ದಯವಿಟ್ಟು ನೀವು ಇಲ್ಲಿ ಡೌಟ್ ಪಡಬೇಡಿ. ಒಂದು ರೀತಿಯಲ್ಲಿ ಬಾಬಾ ಅವರನ್ನ, ನಿಮ್ಮ ಗುರುಗಳನ್ನು ನೀವು ಡೌಟ್ ಪಡ್ತಾ ಇದ್ದೀರಾ, ಡೌಟ್ ಪಡೋ ಅವಶ್ಯಕತೆ ಇಲ್ಲ. ನಿಜವಾಗಿ ನಿಮ್ಮ ಗುರುಗಳು ಇದ್ದಾರೆ, ನಿಮ್ಮ ಜೊತೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಕಡೆಯಿಂದ, ನಿಮ್ಮ ಗುರುಗಳ ಕಡೆಯಿಂದ ಇಲ್ಲಿ ಒಂದು ಗಿಫ್ಟ್ ಬರೋದ್ರಲ್ಲಿದೆ, ಒಂದು ಗ್ರ್ಯಾಂಡ್ ವಿಶಸ್ ನಿಮಗೆ ಬರ್ತಾ ಇರುವಂಥದ್ದು. ನೀವೇನು ಹಿಂದಿನ ದಿನಗಳಲ್ಲಿ ಪ್ರೇಯರ್ ಮಾಡಿ ಇಟ್ಕೊಂಡಿದ್ರಿ ಅಲ್ವಾ, ಅದಕ್ಕೆ ಒಂದು ರೀತಿಯಲ್ಲಿ ಒಂದು ಗಿಫ್ಟ್ ಮುಖಾಂತರ ನಿಮಗೆ ಗ್ರ್ಯಾಂಟೆಡ್ ಮಾಡ್ತಿದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಸ್ಪಿರಿಚುಲಿ ಕಡೆ ಹೆಚ್ಚು, ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನನ ಕೊಡ್ತೀರಾ ನೀವು ಇನ್ನು ಮುಂದಿನ ದಿನಗಳಲ್ಲಿ. ಹೆಚ್ಚು ಫ್ಲೋ ಅದರಲ್ಲೇ ಸ್ಪಿರಿಚುಲಿ ಪಾತ್ ಕಡೆ ತುಂಬ ಲೀಡ್ ಮಾಡ್ತೀರಾ. ದೇವರ ಬಗ್ಗೆ ತಿಳ್ಕೊಳ್ಳೋದು ಹೆಚ್ಚಾಗಿರುತ್ತೆ ನಿಮಗೆ. ಮತ್ತು ನೀವು ತಿಳ್ಕೊಳ್ಳೋದ್ರಿಂದ ಕೂಡ ಒಂದಿಷ್ಟು ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ, ಪಾಸಿಟಿವ್ ಎನರ್ಜಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಅಂತ ಕೂಡ ಹೇಳ್ತಾ, ಒಂದಿಷ್ಟು ನಿಮ್ಮ ಕರ್ಮಗಳೇನಿತ್ತು ಅದನ್ನು ದಯವಿಟ್ಟು ಹಳೆಯದನ್ನೆಲ್ಲ ಅಲ್ಲೇ ಬಿಟ್ಬಿಡಿ, ಆಗಿರೋದನ್ನೆಲ್ಲ ಮರ್ತ್ಬಿಡಿ. ಅದಕ್ಕೆ ಅಲ್ಲೇ ಆಲ್ರೆಡಿ ನೀವಿಷ್ಟು ದಿನ ಏನು ಸಫರ್ ಮಾಡಿದ್ದೀರಾ ಅದೆಲ್ಲವೂ ಕೂಡ ಪಾಸ್ಟ್ ಲೈಫ್ ಕಾರ್ಮಿಕ್ ಇರ್ಬೋದು, ಇದೆಲ್ಲ ನಿಮ್ಮ ಹಳೆಯದನ್ನ ಅಲ್ಲೇ ಬಿಟ್ಟು ಮುಂದುವರಿಯಿರಿ. ಅದನ್ನು
ಅದನ್ನು ಹೊತ್ಕೊಂಡು ಬರಬೇಡಿ. ತುಂಬ ನಿಮಗೆ ಸ್ಟ್ರಗಲ್ ಆಗುತ್ತೆ. ಹಿಂದೆ ಆಗಿರೋದನ್ನ ನೆನ್ಪು ಮಾಡಿಕೊಂಡು ಅದೇ ಒಂದು ಫೀಲಿಂಗ್ಸಲ್ಲಿ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಅದನ್ನೇ ಮುಂದುವರಿಯೋದು ಬೇಡ. ಅದನ್ನು ಅಲ್ಲೇ ಸ್ಟಾಪ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮದು ಹೊಸ ಜೀವನನ ಸ್ಟಾರ್ಟ್ ಮಾಡಿ. ಆಗಿರೋದಕ್ಕೆಲ್ಲ ನೀವು ಆಲ್ರೆಡಿ ತುಂಬ ಪಶ್ಚಾತ್ತಾಪಗಳನ್ನು ಪಟ್ಟಿದ್ದೀರಾ, ಅದು ಆಲ್ರೆಡಿ ಎಂಡ್ ಆಗಿದೆ. ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಡಿ. ಮುಂದೆ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗಲಿ ಅಂತ ಬಂದಿರುವಂಥದ್ದು. ಇಡೀ ಪ್ರಪಂಚನೇ ನಿಮ್ಮ ಜೊತೆ ಇದೆ. ನಿಮ್ಮ ಪ್ರಪಂಚ ಅಂದರೆ ನಿಮಗೆ ಗೊತ್ತಿದೆ, ನಿಮ್ಮ ಪ್ರಪಂಚ ಆ್ಯಕ್ಚುಲಿ ನೀವು ಫ್ಯಾಮಿಲಿ ಜೊತೆ ಇರೋದಕ್ಕಿಂತ ಪ್ರಪಂಚದ ಜೊತೆ ಇದ್ದರೆ ಒಂದು ಫುಲ್ ಹ್ಯಾಪಿಯಾಗಿ ಇರ್ತೀರಾ ಅಂತ ಕೂಡ ಇರುವಂಥದ್ದು. ಯಾಕಂದರೆ ಇಲ್ಲಿ ಇದು ಒಂದು ಪ್ರಪಂಚ ಇದೆ, ಇದು ನಿಮ್ಮ ದೇಶ, ನಿಮ್ಮ ವರ್ಲ್ಡ್ ಇದೆ, ನಮ್ಮ ದೇಶ ಇದು ಆ್ಯಕ್ಚುಲಿ ಈ ಥರ ಇದೆ ಅಂತ ಅಂದಾಗ ಒಂದು ರೀತಿಯಲ್ಲಿ ಹ್ಯಾಪಿಯಾಗಿರಿ. ಒಂದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಇಲ್ಲಿ ಪ್ರಪಂಚ ತುಂಬ ದೊಡ್ಡದಿದೆ ಅಂತ ಕೂಡ ಇಲ್ಲಿ ಗುರುಗಳು ಹೇಳ್ತಿದ್ದಾರೆ. ದೊಡ್ಡದಿದೆ, ನಿಮಗೆ ಪ್ರೀತಿ ಕೊಡುವಂಥವ್ರು, ಪ್ರೀತಿ ಮಾಡುವಂಥವ್ರು ಇದ್ದಾರೆ. ಬಟ್ ಡೋಂಟ್ ವರಿ, ಹಳೆದನ್ನು ಅಲ್ಲೇ ಬಿಟ್ಬಿಡಿ ಅಂತ ಕೂಡ ಬಂದಿರುವಂಥದ್ದು. ಒಂದು ನಿಮ್ಮ ಜೀವನಕ್ಕೆ ಗುರು ಪೌರ್ಣಮಿಯಂದು ಒಂದು ನಿಮ್ಮ ಡ್ರೀಮ್ ಏನಿತ್ತು ತುಂಬ ಸಕ್ಸಸ್ಫುಲ್ನ ಗುರುಗಳು ನಿಮಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಒಂದು ಮೆಸೇಜ್ ಸಿಗುತ್ತೆ ನಿಮಗೆ. ನಿಮ್ಮ ಡ್ರೀಮ್ ಏನಿತ್ತು ಅದು ತುಂಬ ಸಕ್ಸಸ್ ಕಾಣ್ತಾ ಇದ್ದಾರೆ. ನಿಮ್ಮ ಡ್ರೀಮ್ನ ಬಾಬಾ ಅವರು ಅದು ತಗೊಂಡಿದ್ದಾರೆ, ಅದು ಸಕ್ಸಸ್ ಆಗಬೇಕಷ್ಟೇ ಅಂತ ಬಂದಿರುವಂಥದ್ದು. ನಿಮ್ಮ ಡ್ರೀಮ್ ಏನಿತ್ತು ಅದನ್ನೆಲ್ಲವೂ ಕೂಡ ಅವರು ಸಕ್ಸಸ್ ಮಾಡ್ತಾರೆ. ತುಂಬ ಎತ್ತರದ ಮಟ್ಟಿಗೆ ನೀವು ಹೋಗ್ತೀರಾ. ನೀವು ಪ್ರೇಯರ್ ಮಾಡಿದರೆ ಮಾತ್ರ, ನೀವು ಸುಮ್ಮನೆ ಫೀಲ್ ಮಾಡ್ತಾ ಕೂತಿದ್ರೆ ಅದು ಬರೋದಿಲ್ಲ. ಹಾಗಾಗಿ ನೀವು ಅದಕ್ಕೆ ಪ್ರೇಯರ್ ಮಾಡಬೇಕು, ಅದ್ರ ಕನೆಕ್ಷನ್ ಇರಬೇಕು ನಿಮಗೆ ಗುರುಗಳಿಂದ. ಆ ಥರ ಇದ್ದರೆ ಮಾತ್ರ ಆಗೋದು. ಒಂದು ಟ್ರಾನ್ಸ್ಫರ್ಮೇಷನ್ ನಿಮ್ಮ ಜೀವನಕ್ಕೆ ಬರುವಂಥದ್ದು. ಯಾಕೆ ಅಂದರೆ ಬಾಬಾ ಅವರು ನಿಮ್ಮ ಗುರುಗಳಾಗಿರ್ಬೋದು, ಒಂದು ಪವರ್ ಎನರ್ಜಿಲಿ ಇರ್ತಾರೆ ಈ ಮಂತಲ್ಲಿ. ಹಾಗಾಗಿ ನೀವು ಏನು ಕೇಳ್ಕೊಳ್ತೀರಾ ಅದೆಲ್ಲವೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇದ್ದರೆ ಮಾತ್ರ ಅದು ನೆರವೇರುತ್ತೆ ಅಂತ ಕೂಡ ಬಂದಿರುವಂಥದ್ದು. ಬಾಬಾ ಅವ್ರನ್ನ ನೀವು ಒಂದಿಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ಬೋದು. ಈಸ್ ಆಲ್ವೇಸ್ ಯಾವಾಗಲೂ ಕೂಡ ನಿಮ್ಮ ಜೊತೆ ಅವ್ರು ಇಟ್ಕೊಳ್ಬೇಕು. ನೀವು ಬಾಬಾ ಅವ್ರು ನಿಮ್ಮ ಸರೌಂಡಿಂಗಲ್ಲೇ ಇರ್ತಾರೆ. ಕೆಲವೊಂದು ಈ ರೀಡಿಂಗ್ನ ನೋಡ್ತಾ ಇರೋರು ನಿಮ್ಮ ಸುತ್ತಮುತ್ತನೇ ಅಲ್ಲಿ ಟೆಂಪಲ್ ಇರ್ಬೋದು, ಗುರುಗಳ ಒಂದು ಟೆಂಪಲ್ ಇರ್ಬೋದು ಅಲ್ಲಿ ಅಂತ ಬಂದಿರುವಂಥದ್ದು. ರಾಘವೇಂದ್ರ ಸ್ವಾಮಿಗಳು ಕೂಡ ಆಗಿರ್ಬೋದು, ಗುರುಗಳಾಗಿರ್ಬೋದು, ಗುರು ದತ್ತಾತ್ರೇಯರಾಗಿರ್ಬೋದು, ಇಲ್ಲ ನಿಮ್ಮ ಪರ್ಸ್ನಲ್ ಗುರುಗಳಿರ್ಬೋದು, ಅವರೆಲ್ಲ ನಿಮ್ಮ ಸುತ್ತಮುತ್ತನೇ ಕೆಲವರಿಗೆ ಮಾತ್ರ ಅಲ್ಲಿ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ನೀವು ಆಲ್ರೆಡಿ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾಯಿದ್ದೀರಾ. ಅವ್ರ ಜೊತೆ ಒಂದು ಕನೆಕ್ಷನ್ ಬೇಕಾಗಿದೆ ಅಂತ ಕೂಡ ಬಾಬಾ ಅವ್ರ ಕಡೆಯಿಂದ ಸಂದೇಶ ಸಿಗ್ತಾ ಇರುವಂಥದ್ದು. ನೀವು ಯಾವುದರಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಾಗ್ಬೋದು ಅದನ್ನು ಎಚ್ಚರಿಕೆಯಿಂದ ಇರಬೇಕು ಅಂತ ರೀಡಿಂಗ್ನ ನೋಡೋಣ. ಮುಂದಿನ ದಿನಗಳಲ್ಲಿ ಏನು ಪ್ರಾಬ್ಲಮ್ಸ್ ಬರುತ್ತೆ ಅದರಲ್ಲಿ ಎಚ್ಚರಿಕೆಯಿಂದ ಇರಿ. ಇದು ನಂಬರ್ 1, ಇದು ನಂಬರ್ 2, ಇದು ನಂಬರ್ 3. ಈ 3 ಕಾರ್ಡ್ಗಳಲ್ಲಿ ಚೂಸ್ ಮಾಡ್ಕೊಳ್ಳಿ. ನಿಮ್ಗೆ ಇದರಲ್ಲಿ ಯಾವುದು ರೆಸನೇಟ್ ಆಗ್ತಾ ಇದೆ. ಚೂಸ್ ಮಾಡ್ಕೊಳ್ಳಿ. ನಿಮಗೆ ಇದರಲ್ಲಿ ನಿಮ್ಗೆ ಯಾವುದು ರೆಸನೇಟ್ ಆಗ್ತಾ ಇದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡಿದ್ದೀರಾ, ಪ್ರೇಯರ್ ಮಾಡಿದ್ದೀರಾ, ಇದಕ್ಕೆ ಯಾವ ರೀತಿಯ ಗೈಡೆನ್ಸ್ ಕೂಡ ಇದೆ ಅಂತ ನೋಡೋಣ ಗುರುಗಳಿಂದ. ಗೈಡೆನ್ಸ್ ಏನು ಕೊಡ್ತಾರೆ? ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ, ಗೈಡೆನ್ಸ್ ಏನು ಕೊಡ್ತಿದ್ದಾರೆ, ಈ ಸಿಚುವೇಶನ್ನ ನೀವು ಯಾವ ರೀತಿ, ನಂಬರ್ 2 ಯಾವ ರೀತಿ ಫೇಸ್ ಮಾಡಬೇಕು, ಗೈಡೆನ್ಸ್ ಏನಿದೆ. ನಂಬರ್ 1 ನೋಡೋಣ. ಪ್ರೀತಿ ವಿಚಾರವಾಗಿ ನಿಮ್ಮ ಫೀಲಿಂಗ್ಸ್ ಒಂದು ಸ್ವಲ್ಪ ಏನಂದರೆ ನಿಮ್ಮ ಜೊತೆ ಇರೋದಿಲ್ಲ ಅಂತ ಬಂದಿರುವಂಥದ್ದು. ನಿಮ್ಮ ಫೀಲಿಂಗ್ಸ್ ಜೊತೆ ನೀವು ಕನೆಕ್ಷನ್ ಇರೋದಿಲ್ಲ. ಮತ್ತು ಬೇರೆ ಕಡೆಯಿಂದ ಕೂಡ ಒಂದು ಆಫರ್ಗಳು ಬರ್ಬೋದು ನಿಮಗೆ. ಒಂದಿಷ್ಟು
ಯೂನಿವರ್ಸ್ ಕಡೆಯಿಂದ ಸಪೋರ್ಟ್ ಸಿಗ್ಬೋದು ನಿಮಗೆ. ಬಟ್ ನೀವು ಅದನ್ನು ತಗೊಳ್ತಾ ಇಲ್ಲ. ದಯವಿಟ್ಟು ಹುಷಾರಾಗಿರಿ. ಅದು ಬಂದಿರೋದನ್ನು ಸ್ವೀಕಾರ ಮಾಡ್ಕೊಳ್ಳಿ. ಮನೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಒಂದು ನಿಮ್ಮ ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಮತ್ತೆ ರಿನ್ಯೂನ್ ಆಗುವಂಥ ಚಾನ್ಸಸ್ ಇದೆ. ಮತ್ತು ಹೊಸ ಪ್ರೀತಿ ಬರುವಂಥ ಚಾನ್ಸಸ್ ಇದೆ. ನಿಮ್ಮನ್ನು ಇಷ್ಟಪಡೋರು ಬರ್ಬೋದು, ಇಲ್ಲ ನಿಮಗೆ ಅವಕಾಶಗಳು ಸಿಗ್ತಾ ಇದೆ, ಆದರೆ ನೀವು ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ದಯವಿಟ್ಟು ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಸರಿಯಾಗಿರೋ ರೀತಿಯಲ್ಲಿ ಡಿಸೈಡ್ ಮಾಡಿಕೊಂಡು ಅದು ನಿಮಗೆ ಯೂನಿವರ್ಸ್ ಕೊಡ್ತಾ ಇರುವಂಥದ್ದು ಆಗಿರುತ್ತೆ. ಇಲ್ಲಿ ಯೂನಿವರ್ಸ್ ನಿಮಗೆ ಕಾಣಿಸ್ತಿರ್ಬೋದು. ಹಂಗಾಗಿ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಅಂದರೆ ನೀವು ಯಾವ ರೀತಿ ಅಂತ ಅಂದರೆ ನಿಮಗೆ ನೋವು ಆಗ್ತಿದೆ, ಇಲ್ಲೂ ಕೂಡ ಅದೇ ಬಂದಿರೋದು. ಇಲ್ಲಿ ನಿಮ್ಮ ಮನಸ್ಸು ಮೇಲ್ನೋಟಕ್ಕೆ ಮಾತ್ರ ನಿಮಗೆ ಖುಷಿಯಾಗಿರುವಂಥದ್ದು. ಇದು ಸೆಟ್ ಆಗ್ತಿದೆ, ಇದು ಸೆಟ್ ಆಗ್ತಿದೆ, ನಿಮಗೆ ಕಾಣಿಸ್ತಿರ್ಬೋದು. ಹಂಗಾಗಿ ಇಲ್ಲಿ ಫಸ್ಟು ನಿಮಗೆ ರಿಯಲೈಸ್ ಆಗಬೇಕು, ಯಾಕೆ ಅಂದರೆ ನೀವು ಮಾಡ್ತಾ ಇರೋದು ತಪ್ಪಾ ಸರಿನಾ ಅಂತ ಎರಡೆರಡು ಮೈಂಡ್ಗಳನ್ನು ಇಟ್ಕೊಂಡಿರುವಂಥದ್ದು, ಎರಡೆರಡು ಥರ ಯೋಚನೆ ಮಾಡ್ತಾ ಇದ್ದೀರ. ತುಂಬ ಮನಸ್ಸಲ್ಲಿ ಗಿಲ್ಟ್ ಇದೆ, ನೋವಿದೆ, ಆದ್ರೂ ಕೂಡ ಒಪ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಇರ್ಬೋದು. ಒಂದು ನೀವು ರಿಯಾಲಿಟಿಯಾಗಿ ನೀವು ಯೋಚನೆ ಮಾಡಬೇಕು. ಗುರುಗಳಿಂದ ಸಿಗ್ತಾ ಇರುವಂಥ ಗೈಡೆನ್ಸ್ ಏನು ಅಂದರೆ, ಒಳಗೆ ನೋವು ತಿನ್ಕೊಂಡು ಮೇಲೆ ನಗ್ನಗ್ತಾ ಇರೋದಲ್ಲ. ನಿಮಗೆ ಯಾವುದರಲ್ಲಿ ಯಾವುದು ತುಂಬ ಅವಶ್ಯಕತೆ ಇದೆ, ಯಾವುದ ಅಗತ್ಯ ಇದೆ, ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ. ನಿಮಗೋಸ್ಕರ ಯೂನಿವರ್ಸ್ ನಿಮ್ಮದೇ ಆಗಿರುವಂಥ ಒಂದು ನಿಮಗೆ ಸಿಗಬೇಕಾಗಿರುವಂಥದ್ದನ್ನು ನಿಮಗೆ ಕೊಡ್ತಾ ಇರುವಾಗ ನೀವು ಅದನ್ನು ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಅದನ್ನು ಆ ಥರ ಮಾಡಬೇಡಿ ಅಂತ ಕೂಡ ಇಲ್ಲಿ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ? ಸಾರಿ. ನಿಮ್ಮ ಪ್ರೀತಿ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಮತ್ತು ಕೆಲಸದ ವಿಚಾರವಾಗಿ, ತುಂಬ ಬಿಸ್ನೆಸ್ ವಿಚಾರವಾಗಿ, ಮತ್ತು ಯಾರು ಇಲ್ಲಿ ನಿಮಗೆ ತುಂಬ ಹರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಬಂದಿರುವಂಥದ್ದು. ಅದನ್ನೆಲ್ಲ ಅಲ್ಲೇ ಲೆಟ್ಕೋ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಪ್ರೀತಿ ವಿಚಾರವಾಗಿ, ಥರ್ಡ್ ಪಾರ್ಟಿ ವಿಚಾರವಾಗಿ, ಮತ್ತು ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಪ್ರೀತಿಲಿ ಆಗಿರ್ಬೋದು, ಇಲ್ಲ ಒಂದು ಎಂಗೇಜ್ಮೆಂಟ್ ಆಗಿ ನಿಮಗೇನೋ ಸಮಸ್ಯೆಗಳು ಆಗಿರ್ಬೋದು. ಮತ್ತು ಇಲ್ಲಿ ತುಂಬ ಇಲ್ಲಿ ದಡ್ರ ಥರ ನೀವಿರ್ತೀರ. ಫೂಲ್ ಕಾರ್ಡ್ ಬಂದಿರೋದ್ರಿಂದ ಏನು ಮಾಡ್ತಾ ಇದ್ದೀನಿ ಅಂತಲೇ ನಿಮಗೆ ಗೊತ್ತಾಗಲ್ಲ. ಸುಮ್ಮನೆ ಏನೋ ಲೇಸಿ ಆಗಿರುವಂಥದ್ದು, ಏನು ಹೋಗ್ತಾ ಇರುವಂಥ ದಾರಿನ ಕರೆಕ್ಟಾಗಿ ಚೂಸ್ ಮಾಡಿದ್ದೀನಿ ಅಂದ್ಕೊಳ್ತಾ ಇರ್ಬೋದು ನೀವು. ಮತ್ತು ಇಲ್ಲಿ ಹಾರ್ಟ್ ತುಂಬ ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಅಂತಂದರೆ ಇಲ್ಲಿ ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನನೇ ಇಲ್ಲ. ಹಂಗಾಗಿ ನೀವು ತುಂಬ ಹರ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ನೋವಾಗುತ್ತೆ. ಒಂದು 3 ಜನ ವ್ಯಕ್ತಿಗಳಿಂದ ನಿಮಗೇನೋ ನೋವಾಗ್ಬೋದು, ಒಂದಿಷ್ಟು ಲಾಸ್ ಆಗ್ಬೋದು. ದಯವಿಟ್ಟು ಈ ವಿಚಾರಗಳಲ್ಲಿ ತುಂಬ ಫೋಕಸ್ ಆಗಿ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ತುಂಬ ಹುಷಾರಾಗಿ ಇರಬೇಕಾಗಿರುವಂಥದ್ದು. ಗೈಡೆನ್ಸ್ ಏನು ಕೊಡ್ತಾರೆ ಅಂತ ಅಂದರೆ, ಬಾಬಾ ಆಲ್ವೇಸ್ ಯೂಸ್ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತಾರೆ. ಮತ್ತು ನೀವು ಏನಕ್ಕೆ ಇಷ್ಟಕ್ಕೆಲ್ಲ ಕಷ್ಟಪಡ್ತಾ ಇದ್ದೀರಾ ಅದಕ್ಕೆ ಸಪೋರ್ಟಿಂಗ್ ಆಗಿ ಇರ್ತಾರೆ. ನೀವು ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿದರೆ ಒಂದು ಒಳ್ಳೆ ಫಲಿತಾಂಶ ನಿಮಗೆ ಸಿಗುತ್ತೆ. ಅಂದರೆ ಯಾವ ರೀತಿ ಅಂದರೆ, ನಿಮ್ಮ ಪ್ರೀತಿ ನಿಮ್ಮ ಜೊತೆನೇ ಇರುವಂಥದ್ದು. ನೀವು ಸರಿಯಾಗಿರುವಂಥ ನಿರ್ಧಾರಗಳನ್ನು ತಗೊಂಡಿದ್ದಲ್ಲಿ ಈ ಥರ ಯಾವುದೇ ಸಿಚುವೇಶನ್ಗಳು ಬರೋದಿಲ್ಲ. ಅದಕ್ಕೆ ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ, ಆಲ್ವೇಸ್ ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಒಂದು ಒಳ್ಳೆ ಫಲದ ರೂಪದಲ್ಲಿ ನಿಮಗೆ ಒಂದು ಒಳ್ಳೆಯ ರೀತಿಯ ಫಲ ಸಿಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ರಿ? ಸಾರಿ. ದ ಹ್ಯಾಂಡ್ ಮ್ಯಾನ್ ಬಂದಿದೆ. ನೀವು ಅಂದ್ಕೊಂಡಿರುವಂಥದ್ದು ಒಂದಿಷ್ಟು ವಿಚಾರಗಳು, ಅಂದರೆ ತುಂಬ ಖುಷಿಯಾಗಿರುವಂಥದ್ದು, ಲೆಟ್ಕೋ ಮಾಡಬೇಕಾಗಿರುವಂಥದ್ದು, ಡಿಸಿಷನ್ ತಗೊಳ್ಬೇಕಾಗಿರುವಂಥದ್ದು ಸಡನ್ನಾಗಿ ಎಲ್ಲ ಉಲ್ಟಾ ಆಗುವಂಥ ಚಾನ್ಸಸ್ ಇದೆ. ಯಾಕೆ ಅಂದರೆ, ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ನಿಮ್ಗೆ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆಗಳಾಗ್ಬೋದು, ನಿಮ್ಮ ಶತ್ರುಗಳಿಂದ ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆಗಳಾಗ್ಬೋದು, ಮತ್ತು ತುಂಬ ಇಲ್ಲಿ ಸಮಸ್ಯೆಗಳನ್ನು ಎದುರಿಸ್ಬೋದು. ಈ ಮಂತಲ್ಲಿ ಒಂದು ಹುಣ್ಣಿಮೆ ನಂತರ, ಹುಣ್ಣಿಮೆ ಕಳೆಯೋದ್ರ ಒಳಗಡೆ ಏನೋ ಸಮಸ್ಯೆಗಳನ್ನು ಎದುರಿಸ್ತೀರಾ, ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ತುಂಬ ಇಲ್ಲಿ
ಶತ್ರುಗಳು ನಿಮಗೆ ತುಂಬ ಹಿಂಸೆ ಮಾಡ್ತಾರೆ ಈ ಟೈಮಲ್ಲಿ, ಮಂತಲ್ಲಿ ಅಂತ ಕೂಡ ಬಂದಿದೆ. ಹಾಗಾಗಿ ನೀವು ಏನು ಯೋಚನೆ ಮಾಡಬೇಕು ಅಂದರೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರ ಕಡೆ ಫೋಕಸ್ ಮಾಡಿ ಅದನ್ನು ಹೇಗೆ ರಿಮೂವ್ ಮಾಡಿಸ್ಕೊಳ್ಳೋದು ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಶತ್ರುಗಳಿಂದ ನೀವೇನೇ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದನ್ನು ಲೆಟ್ಕೋ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ದಯವಿಟ್ಟು ಅದನ್ನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನೀವು ಇನ್ಸೈಡ್ ಆದರೂ ನೀವು ಖುಷಿ ಪಡಿ, ಅವ್ರ ಮುಂದೆ, ನಿಮ್ಮ ಶತ್ರುಗಳ ಮುಂದೆ ಇಲ್ಲಿ ಏನೋ ಸಮಸ್ಯೆ ಕೂಡ ಆಗ್ಬೋದು. ಯಾರಿಂದ ಅಂದರೆ ನಿಮ್ಮ ದೊಡ್ಡಮ್ಮ, ನಿಮ್ಮ ರಿಲೇಟಿವ್ಸ್ ಯಾರಿದ್ದಾರೆ ಲೇಡೀಸ್ ಕಡೆಯಿಂದ, ಅವರಿಂದನೂ ನಿಮಗೆ ಏನೋ ಸಮಸ್ಯೆಗಳನ್ನು ಮಾಡ್ತಾರೆ ಅಂತ ಬಂದಿರುವಂಥದ್ದು. ತುಂಬ ಇಲ್ಲಿ ಅವ್ರಿಗೆ ನಿಮ್ಮನ್ನು ಇಷ್ಟ ಇರ್ಬೋದು, ನಿಮಗೆ ಒಂದಿಷ್ಟು ಶಾಪಗಳನ್ನು ಹಾಕ್ಬೋದು. ಈ ಥರ ಸಿಚುವೇಶನ್ ನಿಮ್ಮ ಫ್ಯಾಮಿಲಿ, ಈ ರಿಲೇಟಿವ್ಸ್ ಇಂದ ಏನೋ ಸಮಸ್ಯೆಗಳಾಗುತ್ತೆ, ಅದರಿಂದ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂಥದ್ದು. ನೀವಿರುವಂಥ ಜಾಗ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಸದ್ಯಕ್ಕೆ ಈಗ ಅದು ನೆಗೆಟಿವ್ ಎನರ್ಜಿಲಿ ಇದೆ. ಒಂದು ಪಾಸಿಟಿವ್ ಎನರ್ಜಿಗೆ ತೊಗೊಂಡು ಬನ್ನಿ ಅಂತ ಕೂಡ ಬಂದಿರುವಂಥದ್ದು. ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ರಿ, ಸದ್ಯಕ್ಕೆ ಇಷ್ಟು ಈ ಕಾರ್ಡ್ಗಳಲ್ಲಿ ತುಂಬ ನೆಗೆಟಿವಿಟಿ ಜಾಸ್ತಿ ಆಗೋದ್ರಲ್ಲಿದೆ. ತುಂಬ ಎಚ್ಚರಿಕೆನ ವಹಿಸಬೇಕು. ನೀವು ನಿಮ್ಮ ಮನೇನ ಎಷ್ಟು ಪಾಸಿಟಿವ್ ಎನರ್ಜಿ ಇಟ್ಕೊಳ್ತೀರಾ ಅಷ್ಟು ಇದು ನಿಮಗೆ ವರ್ಕ್ ಮಾಡಲ್ಲ, ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದನ್ನ ವರ್ಕ್ ಮಾಡಲ್ಲ. ಹಾಗಾಗಿ ಎಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ತೀರೋ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ, ಅವ್ರು ಅಂದ್ಕೊಂಡಿರೋದೆಲ್ಲವೂ ಕೂಡ ಉಲ್ಟಾ ಆಗುತ್ತೆ ಅಂತ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳು. ಎಲ್ಲರೂ ಕೂಡ ಗುರುಗಳ ದರ್ಶನನ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಧನ್ಯವಾದಗಳು.